ನಿಗಮ ಮಂಡಳಿ ನೇಮಕಕ್ಕೆ ಕೊನೆಗೂ ಸಿಎಂ ಕುಮಾರಸ್ವಾಮಿ ಅವರು ಅಂಕಿತವನ್ನ ಹಾಕಿದ್ದಾರೆ. 14 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕದ ಆದೇಶ ಇದೀಗ ತಾನೇ ಹೊರಗಡೆ ಬಿದ್ದಿದೆ. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೆ ಸಿಎಂ ಕೊನೆಗೂ ಅಂಕಿತವನ್ನ ಹಾಕಿದ್ದಾರೆ. ನೇಮಕವನ್ನಗೊಳಿಸಿ ರಾಜ್ಯ ಸರ್ಕಾರ ಇದೀಗ ಆದೇಶವನ್ನ ಹೊರಡಿಸಿದೆ. ಪ್ರಮುಖವಾಗಿ ಇದೀಗ 14 ನಿಗಮ ಮಂಡಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿರೋದು. ಇದಕ್ಕೆ ಸಿಎಂ ಅಂಕಿತವನ್ನ ಹಾಕಿದ್ದಾರೆ. ಆಲ್ರೆಡಿ ಲಿಸ್ಟ್ ರೆಡಿ ಆಗಿತ್ತು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ದಂಗಲ್ ನಡೀತಾನೆ ಇತ್ತು. ಸಿಎಂ ಯಾಕೋ ವಿಳಂಬ ಮಾಡ್ತಾ ಇದ್ದಾರೆ ಅಂತ. ಪ್ರಮುಖವಾಗಿ ಯಾರೆಲ್ಲ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ, ಯಾವ್ಯಾವ ನಿಗಮ ಮಂಡಳಿಗೆ ಅಂದ್ರೆ ಆರ್ ನರೇಂದ್ರ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಮಂಡಳಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ಬಿಕೆ ಸಂಗಮೇಶ್ವರ್ ಅವರು ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ, ಇನ್ನು ಬಿ ನಾರಾಯಣ ರಾವ್ ಅವರು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ, ಟಿ ರಘುಮೂರ್ತಿ ಅವರು ಹಟ್ಟಿ ಚಿನ್ನದ ಗಣಿ ನಿಯಮಿತ ನಿಗಮಕ್ಕೆ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಇನ್ನು ಭೈರತಿ ಬಸವರಾಜ್ ಅವರು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. 14 ನಿಗಮ ಮಂಡಳಿಗಳಿಗೆ ಇದೀಗ ಅಧ್ಯಕ್ಷರನ್ನ ನೇಮಕ ಮಾಡಿರೋದು. ಇನ್ನು ಮುನಿರತ್ನ ಅವರು ವೃತ್ತಿ ಕೌಶಲ್ಯ ಮತ್ತು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರಾಗಿದ್ರೆ, ಶಿವರಾಮ್ ಹೆಬ್ಬಾರ್ ಅವರು ವಾಯವ್ಯ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಇನ್ನು ಉಮೇಶ್ ಜಾಧವ್ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ರಾಜ್ಯ ಸರ್ಕಾರ ಇದೀಗ ಅಂಕಿತವನ್ನ ಹಾಕಿ ಆದೇಶವನ್ನ ಹೊರಡಿಸಿದೆ. ಇನ್ನು ಭೈರತಿ ಸುರೇಶ್ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರಾಗಿದ್ದಾರೆ. ಇನ್ನು ಟಿಟಿ ರಾಜೇಗೌಡರು ಮಲೆನಾಡು ಪ್ರದೇಶ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರೆ, ಯಶವಂತ ರಾಯಗೌಡ ಪಾಟೀಲ್ ನೀರು ಸರಬರಾಜು ಹಾಗೇನೆ ಒಳಚರಂಡಿ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರು ಕೊನೆಗೂ ಅಂಕಿತವನ್ನ ಹಾಕಿದ್ದಾರೆ. ಇನ್ನು ಬಿ ಶಿವಣ್ಣ ಕಿಯೋನಿಕ್ಸ್ಗೆ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಎಸ್ಎನ್ ನಾರಾಯಣಸ್ವಾಮಿ ಅವರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ನಿಗಮ ಮಂಡಳಿ ಪಟ್ಟಿಗೆ ಸಿಎಂ ಅಂಕಿತವನ್ನ ಹಾಕಿದ್ದಾರೆ. ಬಿ ನಾರಾಯಣ ರಾವ್ ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರೆ, ಬಿಕೆ ಸಂಗಮೇಶ್ವರ್ ಅವರು ಕೂಡ ಗ್ರಾಮೀಣ ಮೂಲ ಸೌಕರ್ಯ ಮಂಡಳಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ಆರ್ ನರೇಂದ್ರ ಅವರು ಆಹಾರ ನಾಗರಿಕ ಸರಬರಾಜು ಮಂಡಳಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಉಗ್ರಾಣ ನಿಗಮಕ್ಕೆ ಉಮೇಶ್ ಜಾಧವ್ ಅವರು ಆಯ್ಕೆಯಾಗಿದ್ದಾರೆ. ನಿಗಮ ಮಂಡಳಿ ಪಟ್ಟಿಗೆ ಕೊನೆಗೂ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಅಂಕಿತವನ್ನ ಹಾಕಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೈಸೂರು ಮಿನರಲ್ಸ್ ಮಂಡಳಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ಭೈರತಿ ಟಿ ರಾಜೇಗೌಡರು ಮಲೆನಾಡು ಅಭಿವೃದ್ಧಿ ನಿಗಮ, ಟಿ ರಘುಮೂರ್ತಿ ಅವರು ಹಟ್ಟಿ ಗಣಿ ಕಂಪನಿ ನಿಗಮಕ್ಕೆ ಈಗ ಆಯ್ಕೆಯಾಗಿದ್ದಾರೆ. ಇನ್ನು ಯಶವಂತ ರಾಯಗೌಡ ಪಾಟೀಲ್ ನೀರು ಸರಬರಾಜು ಹಾಗೇನೆ ಒಳಚರಂಡಿ, ಅದರ ಜೊತೆಗೆ ಬಿ ಶಿವಣ್ಣ ಅವರು ಕಿಯೋನಿಕ್ಸ್ ನಿಗಮಕ್ಕೆ ಅಧ್ಯಕ್ಷರಾಗಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರು ಅಂಕಿತ ಹಾಕಿದ್ದಾರೆ. ಇಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು, ನಿನ್ನೆ ಒಂದಿಷ್ಟು ಜನ ಕಾಂಗ್ರೆಸ್ನ ರೆಬಲ್ ಶಾಸಕರು ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ್ರು. ಮಂಗಳವಾರ ತನಕ ನಾವು ಗಡುವನ್ನ ಕೊಡ್ತೀವಿ, ಅಷ್ಟರೊಳಗೆ ನಿಗಮ ಮಂಡಳಿಗೆ ಅಧ್ಯಕ್ಷರ ಆಯ್ಕೆ ಆಗಲೇಬೇಕು ಅಂತ ಒಂದು ಟೈಮ್ ಲಿಮಿಟ್ ಅನ್ನ ಗಡುವನ್ನ ಕೊಟ್ಟು ಬಂದಿದ್ರು. ಅದಾದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿ ಇದೀಗ ಕೊನೆಗೂ ಸಿಎಂ ಕುಮಾರಸ್ವಾಮಿ ಅವರು ನಿಗಮ ಮಂಡಳಿ ಪಟ್ಟಿಗೆ ಅಂಕಿತವನ್ನ ಹಾಕಿದ್ದಾರೆ. ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಹೊರಗಡೆ ಬಿದ್ದಿದೆ. ಭೈರತಿ ಬಸವರಾಜ್ ಸಾಬೂನು ಹಾಗೇನೆ ಮಾರ್ಜಕ ಆಗಿದ್ರೆ, ಇನ್ನು ಎಸ್ಎನ್ ನಾರಾಯಣ ಸ್ವಾಮಿ ಅವರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಭೈರತಿ ಬಸವರಾಜ್ ಸಾಬೂನು ಹಾಗೇನೆ ಮಾರ್ಜಕ, ಹೀಗೆ ಒಟ್ಟು 14 ನಿಗಮ ಮಂಡಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡಿರೋದು. ಸಿಎಂ ಅಂಕಿತವನ್ನ ಹಾಕಿರೋದು. ಬಿ ಶಿವಣ್ಣ ಕಿಯೋನಿಕ್ಸ್ ನಿಗಮಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಂದ್ರೆ ಈ ಪಟ್ಟಿಯನ್ನ ಕಾಂಗ್ರೆಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿತ್ತು. ಬಟ್ ಈ ಲಿಸ್ಟ್ಗೆ ಅಂಕಿತವನ್ನ ಹಾಕೋದಕ್ಕೆ ಯಾಕೋ ಕುಮಾರಸ್ವಾಮಿ ಅವರು ಸ್ವಲ್ಪ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಇತ್ತು. ಯಾಕಂದ್ರೆ ಜೆಡಿಎಸ್ ಅವ್ರ ಜೊತೆ ಚರ್ಚೆಯನ್ನ ಮಾಡದೆ ಕಾಂಗ್ರೆಸ್ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿತ್ತು, ನಿಗಮ ಮಂಡಳಿ ಪಟ್ಟಿಯನ್ನ ರೆಡಿ ಮಾಡಿತ್ತು ಅನ್ನೋ ಒಂದು ಅಸಮಾಧಾನ ದೇವೇಗೌಡರಿಗೂ ಕೂಡ ಇತ್ತು. ಈ ಬಗ್ಗೆ ಕುಮಾರಸ್ವಾಮಿ ಅವರ ಹತ್ರನೇ ದೇವೇಗೌಡರು ಮಾತುಕತೆಯನ್ನ ಮಾಡಿದ್ರು. ಯಾಕಾಗಿ ಹೀಗಾಯ್ತು ಅಂತ ನೀವು ವಿಚಾರಿಸಿ ಅಂತ ಸ್ವಲ್ಪ ರೆಬೆಲ್ ಆಗಿ ದೇವೇಗೌಡರು ಕುಮಾರಸ್ವಾಮಿ ಅವ್ರಿಗೂ ಕೂಡ ವಿಚಾರಿಸಕ್ಕೆ ಹೇಳಿದ್ರು ಅನ್ನೋ ಮಾಹಿತಿ ಮಾಧ್ಯಮದವರಿಗೆ ಸಿಕ್ಕಿತ್ತು. ಅದಾದ್ಮೇಲೆ ಬಹುಶಃ ಡಿಲೇ ಮಾಡ್ತಾ ಬಂದ್ರು ಕುಮಾರಸ್ವಾಮಿ ಅವರು. ಎಟ್ ದ ಸೇಮ್ ಟೈಮ್ ಒಂದಿಷ್ಟು ರೆಬಲ್ ಶಾಸಕರು ಯಾಕೆ ಈ ರೀತಿ ಲೇಟ್ ಆಗ್ತಾ ಇದೆ, ಕುಮಾರಸ್ವಾಮಿ ಅವರು ಯಾಕೆ ಇದ್ರಲ್ಲಿ ಮೂಗ್ ತೋರಿಸ್ತಾ ಇದ್ದಾರೆ, ಯಾಕೆ ಅಂಕಿತವನ್ನ ಹಾಕ್ತಾ ಇಲ್ಲ, ಆಲ್ರೆಡಿ ಲಿಸ್ಟ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದಾಗಿದೆ ಕಾಂಗ್ರೆಸ್ ಪಕ್ಷದಿಂದ, ಬಟ್ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿ ರೆಬಲ್ ಆಗಿದ್ರು. ಎಲ್ಲಾ ಬೆಳವಣಿಗೆಯಾಗಿ ನಿನ್ನೆ ಸಿದ್ದರಾಮಯ್ಯ ಅವರನ್ನ ಕೂಡ ಮೀಟ್ ಮಾಡಿದ್ರು 14ಕ್ಕೂ ಹೆಚ್ಚು ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು. ಅದಾದ್ಮೇಲೆ ಈ ಬೆಳವಣಿಗೆ ಆಗಿದೆ. ಕೊನೆಗೂ ನಿಗಮ ಮಂಡಳಿ ಪಟ್ಟಿಗೆ ಸಿಎಂ ಅಂಕಿತವನ್ನ ಹಾಕಿದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಲ್ಕಟ್ಟಿ ಕೊನೆಗೂ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿಗೆ ಸಿಎಂ ಕುಮಾರಸ್ವಾಮಿ ಅವರು ಅಂಕಿತ ಹಾಕಿದ್ದಾರೆ. ಸೊ ಈ ನಡುವೆ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು? ಯಾಕಂದ್ರೆ ನಿನ್ನೆ ಮೇಜರ್ ಆಗಿ ಗಡುವನ್ನ ಕೊಟ್ಟ ಮೇಲೆ ಈ ಚೇಂಜಸ್ ಆಗಿರೋದು. ಹಾಗಾದ್ರೆ ಶರ್ಮಿತಾ, ಪ್ರಮುಖವಾಗಿ ಏನು ನಿಗಮ ಮಂಡಳಿ ನೇಮಕ ವಿಚಾರ ಇತ್ತು, ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಬಂದಿರತಕ್ಕಂತಹ 20 ನಿಗಮ ಮಂಡಳಿ ಆಗಿರಬಹುದು ಮತ್ತು ಜೆಡಿಎಸ್ಗೆ ಬಂದಿರತಕ್ಕಂತಹ 10 ನಿಗಮ ಮಂಡಳಿ ನೇಮಕ ಆಗಿರಬಹುದು. ಈ ವಿಚಾರ ಸಂಬಂಧಪಟ್ಟಂತೆ ಒಂದು ವಾರಕ್ಕೂ ಮುಂಚಿತವಾಗಿಯೇ ಒಂದು ಕಾಂಗ್ರೆಸ್ ತನ್ನ ಪಟ್ಟಿಯನ್ನ ಅಂದ್ರೆ 20 ಏನು ಬರಬೇಕಿತ್ತು, ಆ 20ರಲ್ಲಿ 19 ಜನರನ್ನ ಶಾಸಕರನ್ನ ಆಯ್ಕೆ ಮಾಡಿ ಹಿಂತಿಂತ ನಿಗಮ ಮಂಡಳಿಗಳು ನಮಗೆ ಬೇಕು ಅಂತಕ್ಕಂಥ ಒಂದು ಎಐಸಿಸಿ ಒಪ್ಪಿಗೆ ಪಡೆದಿರತಕ್ಕಂಥ ಪಟ್ಟಿಯನ್ನ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಲಾಗಿತ್ತು. ಆದ್ರೆ ಮುಖ್ಯಮಂತ್ರಿಯವರು ವಿದೇಶಿ ಪ್ರವಾಸ ಮತ್ತು ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಅಮಾವಾಸ್ಯೆ ಆಗಿರಬಹುದು ಮತ್ತು ಗ್ರಹಣ ಆಗಿರಬಹುದು, ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಅವರು ಅಂಕಿತವನ್ನು ಹಾಕಿರಲಿಲ್ಲ. ಆದ್ರೂ ಅಂತಿಮವಾಗಿ ಏನು ಕಾಂಗ್ರೆಸ್ ಶಾಸಕರು ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ನಿಗಮ ಮಂಡಳಿ ನೇಮಕ ಮಂಗಳವಾರದೊಳಗಾಗಿ ಆಗ್ಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಕೂಡ ಹಿಡಿದಿದ್ರು. ಸಿದ್ದರಾಮಯ್ಯನವರ ಮೇಲೆ ಒಂದು ಒತ್ತಡವನ್ನು ಕೂಡ ಹಾಕಿದ್ರು. ಅಂತಿಮವಾಗಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ ನವರು ಗ್ರಹಣವನ್ನು ಕೂಡ ನೋಡ್ತಾರೆ, ಮುಹೂರ್ತವನ್ನು ನೋಡ್ತಾರೆ, ಒಂದು ಒಳ್ಳೆ ಕಾಲದಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಕುಮಾರಸ್ವಾಮಿ ಅವರಲ್ಲಿತ್ತು. ಅಂತಿಮವಾಗಿ ಸಂಕ್ರಮಣ ದಿನ ಅಥವಾ ಸಂಕ್ರಮಣದ ಬಳಿಕ ಒಂದು ಇದಕ್ಕೆ ಅಂಕಿತ ಹಾಕ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಹೇಳೋದರ ಪ್ರಕಾರ ಸದ್ಯದಲ್ಲೇ ಆಗತ್ತೆ ಅಂತಕ್ಕಂಥ ಸುಳಿವನ್ನು ಕೂಡ ಕೊಟ್ಟಿದ್ರು. ಇದೀಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಂಕಿತವನ್ನು ಹಾಕಿದ್ದಾರೆ. ಈ ಅಂಕಿತ ಹಾಕಿರತಕ್ಕಂಥ ವಿಚಾರ ದೋಸ್ತಿ ಸರ್ಕಾರಕ್ಕೆ ಮತ್ತೊಂದು ಕಂಟಕವನ್ನು ತರುತ್ತಾ ಅಂತಕ್ಕಂಥ ಒಂದು ಅನುಮಾನವನ್ನ ಏನು ಕುಮಾರಸ್ವಾಮಿ ಅವರು ಅಂಕಿತ ಹಾಕಿದ್ದಾರೆ, ಆ ಅಂಕಿತ ಹಾಕಿರತಕ್ಕಂಥ ಪಟ್ಟಿ ಸ್ಪಷ್ಟಪಡಿಸ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ನವರು ಕೊಟ್ಟಿರತಕ್ಕಂತಹ ಒಂದು ಪಟ್ಟಿಯನ್ನಿತ್ತು, 19 ಶಾಸಕರನ್ನು ಆಯ್ಕೆ ಮಾಡಿದ್ರು. ಅವರ ಮುಂದೆ ಕೆಲವೊಂದಿಷ್ಟು ನಿಗಮ ಮಂಡಳಿಗಳನ್ನು ಕೂಡ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಅಂಕಿತ ಹಾಕಬೇಕು ಅಂತಕ್ಕಂಥ ಒಂದು ಪತ್ರವನ್ನು ಕೂಡ ನೀಡಿತ್ತು. ಆದ್ರೆ ಅಂತಿಮವಾಗಿ ಕುಮಾರಸ್ವಾಮಿ ಅವರು 19 ಜನರ ಲಿಸ್ಟ್ ಅನ್ನು ಏನು ಕಳಿಸಿದ್ರು ಕಾಂಗ್ರೆಸ್ನವರು, ಅದರಲ್ಲಿ 5 ನಿಗಮ ಮಂಡಳಿ ಮತ್ತು 5 ಜನ ಶಾಸಕರನ್ನು ಹೊರಗಿಟ್ಟು ಕೇವಲ 14 ನಿಗಮ ಮಂಡಳಿಗಳಿಗೆ ಮಾತ್ರ ಅಂಕಿತ ಹಾಕಿರೋದು ಎಲ್ಲೋ ಒಂದ್ ಕಡೆ ದೋಸ್ತಿ ಸರ್ಕಾರಕ್ಕೆ ಮತ್ತೊಂದು ಪೆಟ್ ನೀಡುತ್ತಾ ಅಂತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಇದರಲ್ಲಿ ಎಸ್ ಟಿ ಸೋಮಶೇಖರ್, ಯಶವಂತಪುರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರಿಗೆ ಬಿಡಿಎ ನಿಗಮವನ್ನು ಹಂಚಿಕೆ ಮಾಡಿ ಕಾಂಗ್ರೆಸ್ ಪಟ್ಟಿಯನ್ನು ಮುಖ್ಯಮಂತ್ರಿ ನೀಡಿತ್ತು. ಆ ಎಸ್ ಟಿ ಸೋಮಶೇಖರ್ ಅವರಿಗೆ ಆ ನಿಗಮ ಮಂಡಳಿಯಿಂದ ಹೊರಗಡೆ ಇಟ್ಟಿದ್ದಾರೆ, ಅದಕ್ಕೆ ಅಂಕಿತವನ್ನು ಹಾಕಿಲ್ಲ. ಅಷ್ಟೇ ಅಲ್ಲ, ಜೊತೆಗೆ ಸುಧಾಕರ್ ಅವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಹಂಚಿಕೆ ಮಾಡಿತ್ತು, ಸುಧಾಕರ್ ಅವರನ್ನು ಕೂಡ ಒಂದು ಪಟ್ಟಿಯಲ್ಲಿ ಸೇರಿಸಿಲ್ಲ. ಮತ್ತೆ ಎನ್ ಎ ಹ್ಯಾರಿಸ್ ಅವರಿಗೆ BMRTC ನಿಗಮ ಮಂಡಳಿಯನ್ನು ಕೊಡಲಾಗಿತ್ತು, ಅದರಿಂದ ಕೂಡ ಅವರನ್ನು ಹೊರಗಡೆ ಇಟ್ಟಿದ್ದಾರೆ. ಜೊತೆಗೆ ವೆಂಕಟರಮಣಯ್ಯ ರಸ್ತೆ ಅಭಿವೃದ್ಧಿ ನಿಗಮ, ಈ ಒಂದು ನಿಗಮವನ್ನು ಕೊಟ್ಟಿತ್ತು, ಇದನ್ನು ಕೂಡ ಒಂದು ಪಟ್ಟಿಯಲ್ಲಿ ಸೇರಿಸಿಲ್ಲ. ಇದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಜೊತೆಗೆ SN ಸುಬ್ಬಾರೆಡ್ಡಿ ಅವರಿಗೆ ರೇಷ್ಮೆ ನಿಗಮವನ್ನು ಕೊಟ್ಟಿತ್ತು, ಈ ರೇಷ್ಮೆ ನಿಗಮವನ್ನು ಕೂಡ ಹೊರಗಡೆ ಇಟ್ಟು ಕೇವಲ 19 ಜನರ ಪಟ್ಟಿಯಲ್ಲಿ ಕೇವಲ 14 ಜನ ನಿಗಮ ಮಂಡಳಿಗೆ ಮಾತ್ರ ನೇಮಕ ಮಾಡಿ ಅಂಕಿತವನ್ನು ಹಾಕಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಮತ್ತೊಂದು ಮಹಾಸ್ಫೋಟಕ್ಕೆ ಕಾರಣವಾಗುತ್ತೆ. ಅದರಲ್ಲೂ ಕೂಡ ಆನ್ಲೈನ್ ಶ್ರೀನಿವಾಸ್ ಹಲ್ಕಟ್ಟಿ, ಸಂಸದೀಯ ಕಾರ್ಯದರ್ಶಿ ನೇಮಕದಲ್ಲಿ ರೇವಣ್ಣ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋ ಸುದ್ದಿ ಇದೀಗ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಕಳಿಸಿದ್ದು 9, ಸಿಎಂ ಸಹಿ ಹಾಕಿದ್ದು 8ಕ್ಕೆ ಮಾತ್ರ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನೊಬ್ಬ ಸದಸ್ಯನನ್ನೇ ಮರೆತಿದ್ದಾರೆ ಇಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಮತ್ಯಾರೂ ಅಲ್ಲ, ಹಾಸನ ಮೂಲದ ಗೋಪಾಲಸ್ವಾಮಿಗೆ ಸಿಎಂ ಕುಮಾರಸ್ವಾಮಿ ಅವರು ಸಹಿ ಹಾಕದೆ ಕೊಕೆಯನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ರೇವಣ್ಣ ಅವರ ಮಾತನ್ನ ಕೇಳಿಬಿಟ್ಟೆ ಅಂಕಿತವನ್ನ ಹಾಕಿಲ್ಲ ಗೋಪಾಲಸ್ವಾಮಿ ನೇಮಕಕ್ಕೆ ಕುಮಾರಸ್ವಾಮಿ ಅವರು ಅನ್ನೊಂದು ಆರೋಪ ಕೇಳಿ ಬರ್ತಾ ಇದೆ. ತನ್ನ ಹಿಡಿತಕ್ಕೆ ಎಲ್ಲಿ ಕುತ್ತು ಬರುತ್ತೆ ಅಂತ ರೇವಣ್ಣ ಅವರು ಗೋಪಾಲಸ್ವಾಮಿ ನೇಮಕಕ್ಕೆ ಅಂಕಿತವನ್ನ ಹಾಕ್ಸಿಲ್ಲ, ಕುಮಾರಸ್ವಾಮಿ ಅವರ ಹತ್ರ ಹೇಳಿದ್ದಾರೆ ಈ ಬಗ್ಗೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು MLC ಗೋಪಾಲಸ್ವಾಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೋಪಾಲಸ್ವಾಮಿ ಅವರೇ, ರೇವಣ್ಣ ಅವ್ರ ಮಾತು ಕೇಳಿ ಕುಮಾರಸ್ವಾಮಿ ಅವರು ನಿಮ್ ನೇಮಕಕ್ಕೆ ಅಂಕಿತ ಹಾಕಿಲ್ಲ ಅಂತ ಒಂದು ಆರೋಪ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಖಂಡಿತ ಈಗ ತಮ್ಮ ನನಗೆ ಟಿವಿನಲ್ಲೇ ಗೊತ್ತಾಗ್ತಾ ಇರೋದು ಮಾಹಿತಿ. ಈಗ ನಿಮ್ಮ ಇವ್ರು ಹೇಳಿದಾಗ್ಲೇ ನಮ್ಗೆ ನಮ್ದು ಹೈಕಮಾಂಡ್ ನಮ್ಮ ಹೆಸರನ್ನ ಪ್ರಸ್ತಾವನೆ ಮಾಡಿತ್ತು ಪಾರ್ಲಿಮೆಂಟರಿ ಸೆಕ್ರೆಟರಿ ಆಗಿ. ಅದನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವ್ರ ಜವಾಬ್ದಾರಿ ಅದು. ಯಾಕಂದ್ರೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಆದೇಶ. ಸೊ ಅದು ರೇವಣ್ಣ ಅವ್ರಿಗೆ ಆಗಿಲ್ಲ ಅನ್ನೋದು ನನಗೆ ತಮ್ಮ ಮುಖಾಂತರನೇ ಗೊತ್ತಾಗ್ತಾ ಇದೆ ಏನಂತ. ಆಮೇಲೆ ಅದನ್ನ ನೋಡಿ ತೀರ್ಮಾನ ತಗೊಳ್ತಕ್ಕಂಥದ್ದು ನಮ್ಮ ಪಕ್ಷ ಏನ್ ತೀರ್ಮಾನ ತಗೊಳ್ತಾ ಬದಲಾಗಿತ್ತು. ಆದ್ರೆ ಇದು ರೇವಣ್ಣವ್ರಿಗೆ ಸಂಬಂಧಪಟ್ಟಿದ್ದೆಲ್ಲನೂ ವಿಚಾರ ಉಂಟು. ರೇವಣ್ಣ ಅವರು ಹಾಸನ ಜಿಲ್ಲೆದ ಅವ್ರದ್ದೇನಿದೆ ಮಾಡ್ಲಿ ಅವರು, ಬಟ್ ನಮ್ಮ ಪಕ್ಷದ ನಮ್ಮದೇನಿದೆ ಅವ್ರು ಮಾಡ್ತಕ್ಕಂಥದ್ದು ಜವಾಬ್ದಾರಿ ಮೊನ್ನೆ ಕುಮಾರಸ್ವಾಮಿ ಅವರು ತೀರ್ಮಾನ ತಗೋತಾರೆ. ಹಾಗೂ ನಮ್ಮ ಸಿದ್ದರಾಮಯ್ಯ CLP ನಾಯಕರಿದ್ದಾರೆ, ಹಾಗೂ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವರು ತೀರ್ಮಾನವನ್ನ ತಗೊಳ್ತಾರೆ. ಬಟ್ ಹಾಸನದಲ್ಲಿ ಎಲ್ಲಾ ವಿಷಯಕ್ಕೂ ರೇವಣ್ಣ ಅವರು ಮೂಗು ತುರಿಸಿದ್ದಾರೆ ಅಂತ ಈ ಸರ್ಕಾರ ರಚನೆ ಆದಾಗಿಂದಲೂ ಕೂಡ ಒಂದು ಆರೋಪ ಇದ್ದಿದೆ. ಸೊ ನಿಮ್ಮ ವಿಚಾರದಲ್ಲೂ ಈಗ ಮೂಗು ತುರಿಸಿದ್ದಾರೆ ಅಂತ ಈಗ ಆರೋಪ ಕೇಳಿ ಬರ್ತಿದ್ಯಲ್ಲ, ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ನೀವು?
ಖಂಡಿತ ನನಗೆ ಇನ್ನು ಪ್ರಾಕ್ಟಿಕಲ್ ಆಗಿ ಬಂದಿಲ್ಲ. ಈ ವಿಚಾರ ಸಂಪೂರ್ಣ ಮಾಹಿತಿ ಬಂದ್ರೆ ನಾನು ರಿಯಾಕ್ಷನ್ ಮಾಡೋದಂಥದ್ದು ನನ್ನ ಜವಾಬ್ದಾರಿ. ಯಾಕೆಂದ್ರೆ ಸಂಪೂರ್ಣವಾಗಿ ಮಾಡಿದಾರೋ, ನನ್ನ ಒಪ್ಪಂದೇ ಬಿಟ್ಟಿದಾರೋ, ಇಲ್ಲ ಬೇರೆ ಒಂದು ನಿಗಮ ಮಂಡಳಿ ಬಿಟ್ಟಿದಾರೋ ಅಂತ ತೀರ್ಮಾನ ಮಾಡ್ಕೊಂಡು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು CLP ನಾಯಕರನ್ನ ಭೇಟಿ ಮಾಡಿ ನಂತರ ನಾನು ಅಲ್ಲ ಇಂಥದೆಲ್ಲ ಒಂದು ಗುಮಾನಿ ಚರ್ಚೆಗಳೆಲ್ಲ ನಡೀತಾ ಇತ್ತಾ ರೇವಣ್ಣ ಅವರು ಹಾಸನ ಜಿಲ್ಲೆನಲ್ಲಿ ಇದೆಲ್ಲ ನಡೀತಲ್ಲ ಇತ್ತು. ಗೋಪಾಲಸ್ವಾಮಿ ಅವ್ರದ್ದು ಆಗ್ಬಾರ್ದು, ಅವರೆಲ್ಲ ಯುವಕರಿದ್ದಾರೆ, MLC ಇದೇ ರೀತಿ ಪಕ್ಷ ಸಂಘಟನೆ ಮಾಡ್ತಾರೆ, ಅದು ಇದ್ದು ಸಹಜ. ನಾವು ಪಕ್ಷ ಏನ್ ತೀರ್ಮಾನ ತಗೋದಕ್ಕೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅಂದ್ರೆ ರೇವಣ್ಣ ಕಡೆಯವರು ಈ ರೀತಿ ಎಲ್ಲ ಹಬ್ಬಿಸ್ತಾ ಇದ್ದಿದ್ದ ಸುದ್ದಿಗಳನ್ನ ಅದು ಪ್ರಚಾರದಲ್ಲಿ ಇತ್ತು. ಈಗ ಆಲ್ರೆಡಿ ಹಾಸನ ಜಿಲ್ಲೆನ ರಾಜ್ಯದಲ್ಲಿ ಅವಕಾಶ ಇಲ್ಲ ಅಂತ, ಬಟ್ ನಮ್ಗೆ ಅದ್ರ ಬಗ್ಗೆ ಇರ್ಲಿ, ನಮ್ಮ ಪಕ್ಷದ ನಮ್ಮ ತೀರ್ಮಾನ ಅಂತ ನಾನು ನಿಮ್ಮ ಹತ್ರ ಒಂದು ಕಾನ್ಫಿಡೆನ್ಸ್ ಇತ್ತು, ನಮ್ಮ ಪಕ್ಷ ತೀರ್ಮಾನ ತಗೊಂಡಿದೆ, ನಾನು ಆಗೋದಿಲ್ಲ ಅನ್ನೋ ಪ್ರಶ್ನೆ ಅದು ಆಗ್ಲೇಬೇಕು. ಈಗ ಯಾರ ಹತ್ರ ಮಾತಾಡ್ತೀರಾ ನೀವು ಹಂಗಾದ್ರೆ? ಈಗ ಯಾವ ರಾಜ್ಯ ನಾಯಕರ ಪಕ್ಷದ ದಿನೇಶ್ ಗುಂಡೂರಾವ್ ಪಕ್ಷದ ಅಧ್ಯಕ್ಷ ಇದ್ದಾರೆ, ಹಾಗೇನೆ ನಮ್ಮ CLP ನಾಯಕರು ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ಹಾಗೇನೆ DK ಶಿವಕುಮಾರ್ ಇದ್ದಾರೆ, ನಮ್ಮ ಪಕ್ಷದ ಹೈಕಮಾಂಡ್ ಇದೆ ರಾಹುಲ್ ಗಾಂಧಿ ಅವರು. ಅಲ್ಲಿ ನಾನು ಹೋಗಿ ಭೇಟಿ ಮಾಡ್ತೀನಿ. ನಮ್ಮ ಹಾಸನ ಜಿಲ್ಲೆ ನಮ್ಮ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಇದ್ದಾರೆ, ಇದೆಲ್ಲ ಕೂತ್ಕೊಂಡು ಏನ್ ತೀರ್ಮಾನ ತಗೊಳ್ತಾರೆ. ಹಾಸನ ಜಿಲ್ಲೆ ಜನ ದಂಗೆ ಹೇಳ್ತಾರೆ, ಕಾರ್ಯಕರ್ತರು. ಅದು ಸುಲಭ ಅಲ್ಲ, ನಮ್ಮ ಇದು ಪ್ರಶ್ನೆ ಅಲ್ಲ. ಇದು ಕಾರ್ಯಕರ್ತರು ಬಂದು ಮಾನ್ಯ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವ್ರನ್ನ ಮತ್ತು ಪರಮೇಶ್ವರ್ನ ಭೇಟಿ ಮಾಡಿ ನಮ್ಮ ಜಿಲ್ಲೆಗೆ ಅವಕಾಶ ಕೊಡಬೇಕು ಅಂತ ಪ್ರಸ್ತಾವ ಮಾಡೋದು. ಇದು ಗೋಪಾಲಸ್ವಾಮಿ ಪ್ರಶ್ನೆ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಅಸ್ತಿತ್ವದ ಪ್ರಶ್ನೆ. ಹಾಗಾಗಿ ಇದು ಬದಲಾವಣೆ ಆಗಕ್ಕೆ ಚಾನ್ಸೇ ಇಲ್ಲ. ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷ ಮಾಡೇ ಮಾಡ್ತದೆ ಅಂತ ನಾನು ಹೇಳಿಕ್ಕೆ ಅಲ್ಲ. ಈಗ ನೀವೇ ಅಂದ್ರೆ ಒಂದು ಗುಮಾನಿ ಎಲ್ಲ ಇತ್ತು, ಗುಸುಗುಸು ಚರ್ಚೆಗಳು ನಡೀತಾ ಇತ್ತು, ನಿಮ್ಗೆ ಹೆಂಗಾದ್ರೂ ಮಾಡಿ ಇದಕ್ಕೆ ಬ್ರೇಕ್ ಹಾಕ್ಬೇಕು, ಕೊಕ್ಕೆ ಹಾಕ್ಬೇಕು ಅಂತ ರೇವಣ್ಣ ಕಡೆಯವರೆಲ್ಲ ಮಾತಾಡ್ಕೊಳ್ತಿದ್ರು ಅಂತ. ಸೊ ಒಂದು ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಅಂತೆಲ್ಲ ರೆಡಿ ಇರುತ್ತಲ್ಲ, ಅದ್ರ ಬಗ್ಗೆ ಯಾವಾಗಲೇ ಯೋಚನೆ ಮಾಡಿದ್ರ ನೀವು? ಏನ್ ಮಾಡಬಹುದು? ಖಂಡಿತ ಮೇಡಮ್, ನಮ್ಗೆ ಏನಾಗ್ತದೆ, ನಮ್ಗೆ ಅದು ಈಗ ಒಂದು ವಿಚಾರ ಬಂದಾಗ ಎರಡು ತರನು ವಿಮರ್ಶೆ ಮತ್ತು ಪರಮ ವಿಮರ್ಶೆ ನಡೀತೆ. ಆ ರೀತಿ ಚರ್ಚೆಗಳು ಇದ್ದಿದ್ದೇ ಸಹಜ. ಸೊ ಇದನ್ನ ನಮ್ಮ ಪಕ್ಷ ತೀರ್ಮಾನ ತಗೊಂತದೆ. ಹಾಸನ ಜಿಲ್ಲಾ ಕಾರ್ಯಕರ್ತರು ಅಂತೂ ಸುಮ್ಮಂತೂ ಇರೋದಿಲ್ಲ, ಅಷ್ಟಂತೂ ನಮ್ಮ ಪಕ್ಷದ ಜವಾಬ್ದಾರಿ ವಹಿಸ್ತಾರೆ. ಓಕೆ ನೋಡೋಣ ಏನಾಗುತ್ತೆ ಮುಂದೆ. ಥ್ಯಾಂಕ್ ಯು ಸೋ ಮಚ್ ಗೋಪಾಲ್ ಸ್ವಾಮಿ ಅವರೇ ಮಾತಾಡಿದಕ್ಕೆ. ಎಂದಿನಂತೆ ಆ ಗಂಡ ಹೆಂಡತಿ 3 ಮಕ್ಕಳ ಜೊತೆ ಉಂಡು ಮಲಗಿದ್ರು. ಆದ್ರೆ ಬೆಳಗ್ಗೆ ಆಗುವಷ್ಟರಲ್ಲಿ